ಬಿಜೆಪಿ ಚುನಾವಣಾ ಪ್ರಚಾರ ಮಾಡುವ ಪ್ರಗತಿ ರಥ ಶನಿವಾರ ದಾಂಡೇಲಿ ನಗರಕ್ಕೆ ಆಗಮಿಸಿದ್ದು, ದಾಂಡೇಲಿ ಘಟಕದ ಬಿಜೆಪಿ ಯುವ ಮೋರ್ಚಾದವರು ರಥವನ್ನು ಬರಮಾಡಿಕೊಂಡರು. ಪ್ರಗತಿ ರಥವನ್ನು ಸ್ವಾಗತಿಸುವ ಸಂದರ್ಭದಲ್ಲಿ ಭಾಜಪಾ ಅಧ್ಯಕ್ಷ ಚಂದ್ರಕಾಂತ್ ಕ್ಷೀರಸಾಗರ್, ಜಿಲ್ಲಾ ಘಟಕದ ಕಾರ್ಯದರ್ಶಿ ಬಸವರಾಜ್ ಕಲಶೆಟ್ಟಿ, ಸ್ಥಳೀಯ ಕಾರ್ಯದರ್ಶಿ ಗುರುಮಠಪತಿ, ಯುವ ಮೋರ್ಚಾ ಅಧ್ಯಕ್ಷ ಈರಯ್ಯ ಸಾಲಿಮಠ, ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ರಾಜ್, ನಮನ್ ಶೆಟ್ಟಿ, ಉಪಾಧ್ಯಕ್ಷ ಪವನ್ ಕೊಣ್ಣೂರ್, ಮಂಜುನಾಥ್ ಪಾಟೀಲ್, ಬುದ್ಧಿವಂತ ಗೌಡ ಪಾಟೀಲ್, ವಿಜಯ್ ಕೋಲೇಕರ್, ಸುಭಾಷ್ ಭೋವಿವಡ್ಡರ್, ರಫೀಕ್ ಹುದ್ದಾರ್, ರಿಯಾಜ್ ಖಾನ್, ಮಂಜುನಾಥ್ ಶೆಟ್ಟಿ ಹಾಗೂ ಪಕ್ಷದ ಪ್ರಮುಖರು, ಪದಾಧಿಕಾರಿಗಳು ಹಾಜರಿದ್ದರು. ಹೊನ್ನಾವರ ಪಟ್ಟಣದ ಸೇಂಟ್ ಆಂಟೋನಿ ಮೈದಾನದಲ್ಲಿ ಸ್ವಸಹಾಯ ಸಂಘಗಳ ಜಿಲ್ಲಾ ಮಟ್ಟದ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಕಾರ್ಯಕ್ರಮಕ್ಕೆ ಶಾಸಕ ದಿನಕರ್ ಶೆಟ್ಟಿ ಚಾಲನೆ ನೀಡಿದರು. ಶಾಸಕರು ಸ್ವಸಹಾಯ ಗುಂಪುಗಳಿಗೆ ಪ್ರಮಾಣಿತ ಉತ್ಪನ್ನಗಳನ್ನು ತಯಾರಿಸಲು ನೆರವಾಗುವ ಸ್ತ್ರೀ ಸಾಮರ್ಥ್ಯ ಯೋಜನೆಯಡಿಯಲ್ಲಿ 50,000 ಸ್ವಸಹಾಯ ಗುಂಪುಗಳಿಗೆ ತಲಾ 1 ಲಕ್ಷ ರೂಪಾಯಿಗಳಂತೆ ಒಟ್ಟು 500 ಕೋಟಿ ರೂಪಾಯಿಗಳ ಸಮುದಾಯ ಬಂಡವಾಳ ನಿಧಿ ನೀಡಲು ಮುಂದಾಗಿದೆ. ವಿವಿಧ ಸ್ವಯಂ ಉದ್ಯೋಗ ಯೋಜನೆಗಳ ಅಡಿ 7,239 ಸ್ವಸಹಾಯ ಸಂಘಗಳಿಗೆ 108 ಕೋಟಿ ರೂಪಾಯಿ ಸಮುದಾಯ ಬಂಡವಾಳ ನಿಧಿ, 5.68 ಲಕ್ಷ ಸ್ವಸಹಾಯ ಗುಂಪುಗಳಿಗೆ ಬ್ಯಾಂಕ್ ಸಂಪರ್ಕದಡಿ 11,391 ಕೋಟಿ ರೂಪಾಯಿ ಸಾಲವನ್ನು ಒದಗಿಸಲಾಗಿದೆ. ವೈಯಕ್ತಿಕ ಮತ್ತು ಗುಂಪುಗಳನ್ನು ಒಳಗೊಂಡ 9,688 ಫಲಾನುಭವಿಗಳಿಗೆ ಕಿರು ಉದ್ದಿಮೆ ಪ್ರಾರಂಭಿಸಲು ಬ್ಯಾಂಕ್ ಮೂಲಕ ಸಾಲವನ್ನು ಸರ್ಕಾರ ನೀಡಲು ಮುಂದೆ ಬಂದಿದೆ. ಉತ್ತಮ ಸಂಘ ನಿರ್ವಹಣೆಗಾಗಿ ಜಿಲ್ಲೆಗೆ 6 ಪ್ರಶಸ್ತಿ ಹಾಗೂ ಕುಮಟಾ ತಾಲೂಕಿಗೆ ಪ್ರಥಮ ಪ್ರಶಸ್ತಿ ಬಂದಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಯೋಜನೆಯಡಿ ಸುಮಾರು 50,000 ಸ್ವಸಹಾಯ ಗುಂಪುಗಳಿಗೆ ತಲಾ 1 ಲಕ್ಷ ರೂಪಾಯಿಯಂತೆ ಒಟ್ಟು 500 ಕೋಟಿ ರೂಪಾಯಿಗಳ ಸಮುದಾಯ ಬಂಡವಾಳ ನಿಧಿ ನೀಡಲು ಸರ್ಕಾರ ಈಗಾಗಲೇ ಕ್ರಮವನ್ನು ವಹಿಸಿದೆ ಎನ್ನುವಂಥದ್ದನ್ನು ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರ ಪ್ರಯೋಜನಗಳನ್ನು ನೀವೆಲ್ಲರೂ ಈಗಾಗಲೇ ಪಡ್ಕೊಂಡಿದ್ದೀರಿ ಅನ್ನುವಂಥದ್ದನ್ನು ನಾನು ತಿಳ್ಕೊಂಡಿದ್ದೇನೆ. ಮತ್ತು ವಿಶೇಷವಾಗಿ ನಾನು ಹೇಳಿದಾಗೆ ಮಹಿಳೆಯರು ಸ್ವಸಾಮರ್ಥ್ಯವನ್ನು ಉದ್ಯೋಗದಲ್ಲೂ ಸಹ ತಾವು ಪುರುಷರಿಗೆ ಏನು ಕಡಿಮೆ ಇಲ್ಲ ಅನ್ನುವಂಥದ್ದನ್ನು ತೋರ್ಪಡಿಸಬೇಕಾದ್ರೆ ಇಂಥ ಒಂದು ಸ್ತ್ರೀ ಶಕ್ತಿ ಸಂಘಗಳು, ಸ್ವಸಹಾಯ ಸಂಘಗಳು ತಮ್ಮ ಚಟುವಟಿಕೆಗಳನ್ನು ಪ್ರಾಮಾಣಿಕ ರೀತಿಯಲ್ಲಿ, ವಿಶೇಷವಾಗಿ ಮಹಿಳೆಯರು ಮಾಡುವಂಥ ಯಾವುದೇ ಕಾರ್ಯಕ್ರಮ ಇದ್ರೂ ಸಹ ಪ್ರಾಮಾಣಿಕವಾಗಿ ಇಲ್ಲಿ ತನಕನೂ ನೀವೆಲ್ಲರೂ ಆ ಯೋಜನೆಗಳನ್ನು ಯಶಸ್ವಿಯಾಗಿ ಮಾಡ್ತಾ ಬಂದಿದ್ದು. ಗ್ರೇಡ್ 2 ತಹಶೀಲ್ದಾರ್ ಉಷಾ ಪಾವಸ್ಕರ್ ಮಾತನಾಡಿ, ಮಹಿಳೆಯರು ಇಂದು ಎಲ್ಲ ರಂಗದಲ್ಲಿಯೂ ಸಾಧನೆ ಮಾಡುತ್ತಿದ್ದಾರೆ. ರಿಕ್ಷಾ ಚಾಲನೆಯಿಂದ ಹಿಡಿದು ಪ್ರತಿ ರಂಗದಲ್ಲಿಯೂ ಸಾಧನೆ ಮಾಡುತ್ತಿದ್ದಾರೆ. ಸರ್ಕಾರದ ವಿವಿಧ ಸೌಲಭ್ಯ ಪಡೆದು ಮಹಿಳೆಯರು ಸ್ವಾವಲಂಬಿ ಜೀವನ ನಡೆಸಿ ಆರ್ಥಿಕ ಸ್ವಾವಲಂಬನೆಯಾಗುವಂತೆ ಕರೆ ನೀಡಿದರು. ನಮ್ಮ ಹಿಂದಿನ ಸಂಸ್ಕೃತಿಯಲ್ಲೂ ಕೂಡ ಹೆಣ್ಣಿಗೆ, ನಾರಿಯರಿಗೆ ಒಂದು ಗೌರವವನ್ನು ಕೊಳ್ಳಾಗ್ತಾ, ಹಿಂದಿನಿಂದಲೂ ಈವರೆಗೂ ಕೂಡ ಗೌರವವನ್ನು ಕೊಳ್ಳಾಗ್ತಾ ಇದೆ. ಈ ಆಧುನಿಕ ಹೆಣ್ಣು ಯಾವುದಕ್ಕೂ ಸಮಾನ, ಎಲ್ಲರಿಗಿಂತಲೂ ಬೇರೆಯಾಗಿ ಅಂತ ಹೇಳಿದ್ರೆ, ಹಿಂದೆ ಹೆಣ್ಣನ್ನು ಬರೀ ಏನು ಮನೆ ಕೆಲಸಕ್ಕೆ, ಮನೆ 4 ಗೋಡೆಗಳಲ್ಲಿ ಇರ್ತಿದ್ವು. ಈಗಿನ ಮಹಿಳೆ ಆಗಲ್ಲ, ಪ್ರತಿಯೊಂದು ರಂಗದಲ್ಲೂ ತನ್ನ ಪ್ರತಿಭೆಯನ್ನು ತೋರಿಸ್ಕೊಳ್ತಾ ಇದ್ದಾಳೆ. ಗಂಡಸರಿಗೆ ಸರಿಸಮಾನವಾಗಿ ಹೆಣ್ಣು ಇವತ್ತು ಪ್ರತಿಯೊಂದು ರಂಗದಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಒಂದು ಆಟೋ ಚಾಲಕಿಯಾಗಿ ಪೈಲಟ್ವರೆಗೂ ಕೂಡ ಹೆಣ್ಣು ತನ್ನ ಪ್ರತಿಭೆಯನ್ನು ತೋರಿಸ್ಕೊಳ್ತಾ ಇದ್ದಾಳೆ. ಹಾಗಾಗಿ ನಾನು ಹೇಳುವುದೇ ಇಷ್ಟೇ, ಹೆಣ್ಣು ಮಕ್ಕಳು ಅಂತ ಹೇಳ್ಕೊಂಡು ಯಾರು ತಾರತಮ್ಯವನ್ನು ಮಾಡಬೇಡಿ. ಮಕ್ಕಳಲ್ಲಿ ಎಲ್ಲ ತಾಯಂದಿರಿಗೂ ಹೇಳುವುದಷ್ಟೇ, ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯಾವುದನ್ನು ತಾರತಮ್ಯ ಮಾಡಬೇಡಿ. ಹೊನ್ನಾವರ ತಾಲೂಕು ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರಾಗಿ ಸರೋಜಾ ಶೆಟ್ಟಿ ಮಾತನಾಡಿ, ಜಿಲ್ಲಾ ಮಟ್ಟದ ಕಾರ್ಯಕ್ರಮ ನಡೆಯುತ್ತಿರುವುದು ಸಂತಸವಿದ್ದು, ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮ ಜರುಗುವಂತಾಗಲಿ ಎಂದು ಶುಭ ಹಾರೈಸಿದರು. ವೇದಿಕೆಯಲ್ಲಿ ಮುಗುವ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೌರಿ ಅಂಬಿಗ, ನರೇಗಾ ಸಹಾಯಕ ನಿರ್ದೇಶಕ ಕೃಷ್ಣಾನಂದ್, ಪಟ್ಟಣ ಪಂಚಾಯತ್ ಸದಸ್ಯ ವಿಜಯ್ ಕಾಮತ್, ನಾಮನಿರ್ದೇಶಕ ಸದಸ್ಯ ದತ್ತಾತ್ರೇಯ ಮೇಸ್ತಾ, ಇಲಾಖೆಯ ಅಧಿಕಾರಿಗಳು, ಎನ್ಇಎಂಎಲ್ ಸಿಬ್ಬಂದಿಗಳು ಹಾಜರಿದ್ದರು. ಕಾರ್ಯನಿರ್ವಹಣಾಧಿಕಾರಿ ಸುರೇಶ್ ನಾಯ್ಕ್ ಸ್ವಾಗತಿಸಿ, ಬಾಲಚಂದ್ರ ನಾಯ್ಕ್, ಯುವಜನ ಸೇವಾ ಕ್ರೀಡಾಧಿಕಾರಿಗಳು ಸುದೀಶ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು. ಜಿಲ್ಲೆಯ
6 ತಾಲೂಕಿನ 30ಕ್ಕೂ ಹೆಚ್ಚು ಮಳಿಗೆಗಳಲ್ಲಿ ಗೃಹೋಪಯೋಗಿ ಹಾಗೂ ದಿನಸಿ ವಿವಿಧ ಖಾದ್ಯಗಳ ಮಾರಾಟ ಮತ್ತು ಪ್ರದರ್ಶನ ಜರುಗಿತು.